ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಗೆದಷ್ಟು ಬಯಲಾಗ್ತಾ ಇದೆ ಗದಗದ ಲಕ್ಕುಂಡಿ ರಹಸ್ಯ. ಲಕ್ಕುಂಡಿಯಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆ ಆಗ್ತಲೇ ಇದೆ. ಮತ್ತೊಂದು ಬಾವಿಯಲ್ಲಿ ಶಿಲ್ಪಕಲೆಗಳು ಪತ್ತೆಯಾಗಿದೆ. ಬಾವಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆಗಳು ಪತ್ತೆಯಾಗಿದೆ. ಸುಂದರವಾದ ಕೆತ್ತನೆಯ ಆಕರ್ಷಕ ಶಿಲೆಗಳು ಪತ್ತೆಯಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಗದಗದ ಲಕ್ಕುಂಡಿಯಲ್ಲಿ ಇವತ್ತು 9ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನದ ವೇಳೆ ಮನೆ ಗೋಡೆಯಲ್ಲೂ ಕೂಡ ಶಿಲೆಗಳು ಪತ್ತೆಯಾಗಿದೆ. ತೋಟದ ಮನೆ ಗೋಡೆಯಲ್ಲೂ ಕೂಡ ವಿವಿಧ ಶಿಲೆಗಳು ಪತ್ತೆಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಬೆಳಿಗ್ಗೆ ತಾನೇ ಘಟಸರ್ಪ ಕಲ್ಲು ಕೂಡ ಪತ್ತೆಯಾಗಿತ್ತು. ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಪುರಾತನ ವಸ್ತುಗಳು ಪತ್ತೆ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು 9ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಲ್ಲಿ ಬಾವಿಯ ಗೋಡೆಯಲ್ಲಿ ಶಿಲೆಗಳು ಪತ್ತೆಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗ ನಿಧಿ ಪತ್ತೆ ಆಯಿತೋ ಅಲ್ಲಿಂದಲೇ ಅಲ್ಲಿ ಪುರಾತನ ವಸ್ತುಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಲಕ್ಕುಂಡಿ ಜಮೀನು ಮಾಲೀಕರು ಡಿಮಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಮನೆ ನಿರ್ಮಿಸಿ ಕೊಟ್ರೆ ಪ್ರಾಚ್ಯ ವಸ್ತುಗಳನ್ನ ಕೊಡ್ತೀವಿ ಅಂತ. ಪ್ರಾಚ್ಯ ವಸ್ತುಗಳನ್ನ ನಾವು ಕೊಡ್ತೀವಿ, ತೋಟದಲ್ಲಿ ನಿರ್ಮಿಸಿ ಕೊಟ್ರೆ ಪ್ರಾಚ್ಯ ವಸ್ತುಗಳನ್ನ ಕೊಡ್ತೀವಿ. TV9ಗೆ ಮಾಲೀಕ ರೈತ ಕಲ್ಲಯ್ಯ ಬಾಳಗನೂರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಪರಿಹಾರ ಕೊಟ್ರೆ ಪುರಾತನ ವಸ್ತು ಕೊಡ್ತೀವಿ, ಪರಿಹಾರ ಕೊಟ್ರೆ ವಸ್ತುಗಳನ್ನ ವಾಪಸ್ ಕೊಡ್ತೀವಿ. ಪತ್ತೆಯಾಗಿರೋ ಬಾವಿ ಮನೆ 100 ವರ್ಷಗಳದ್ದಾಗಿದೆ. ನಮ್ಮ ಹಿರಿಯರು ಇಲ್ಲಿ ನಿರ್ಮಿಸಿದ್ದಾರೆ ಅಂತ ರೈತ ಕಲ್ಲಯ್ಯ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರೈತ ಕಲ್ಲಯ್ಯ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಪ್ರಾಚ್ಯವಸ್ತು ಇಲಾಖೆ ಅವರು ನಮ್ಗೆ ಕೇಳಿದಾಗ ಈಗ ಅವರು ಇಲ್ಲ ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ಆದರೆ ನಮಗೆ ಈಗ ವಾಸ ಮಾಡಲಿಕ್ಕೆ ಈ ಇಂಜನ್ ಮನೆಯ ಮೂಲ ಉದ್ದೇಶ ಅಂತಂದ್ರೆ ನಮಗೆ ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್. ಅಂದರೆ ನೀವು ಅದೇ ಈಗ ಇದು ನಿರ್ಮಾಣ ಮಾಡಿ ಮತ್ತು ಮಾಡಕ್ಕೆ ಕೊಡಿದ್ರೆ ನೀವೆಲ್ಲ 3 ದಿನಗಳು ಕೊಡಕ್ಕೆ ರೆಡಿ ಇದ್ದೀರಿ? ರೆಡಿ ಇದ್ದೀವಿ ಸರ್. ಹ್ಞೂ ಸರ್, ಕೊಡಕ್ಕೆ ರೆಡಿ ಇದ್ದೀರಿ? ಹ್ಞೂ ಸರ್. ಪ್ರಾಚ್ಯವಸ್ತು ಇಲಾಖೆ ಅವರು ನಮ್ಗೆ ಕೇಳಿದಾಗ ಈಗ ಅವರು ಇಲ್ಲ ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ಆದರೆ ನಮಗೆ ಈಗ ವಾಸ ಮಾಡಲಿಕ್ಕೆ ಈ ಇಂಜನ್ ಮನೆಯ ಮೂಲ ಉದ್ದೇಶ ಅಂತಂದ್ರೆ ನಮಗೆ ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್. ಅಂದರೆ ನೀವು ಅದೇ ಈಗ ಇದು ನಿರ್ಮಾಣ ಮಾಡಿ ಮತ್ತು ಮಾಡಕ್ಕೆ ಕೊಡಿದ್ರೆ ನೀವೆಲ್ಲ 3 ದಿನಗಳು ಕೊಡಕ್ಕೆ ರೆಡಿ ಇದ್ದೀರಿ? ರೆಡಿ ಇದ್ದೀವಿ ಸರ್. ಹ್ಞೂ ಸರ್, ಕೊಡಕ್ಕೆ ರೆಡಿ ಇದ್ದೀರಿ? ಹ್ಞೂ ಸರ್. ಪ್ರಾಚ್ಯವಸ್ತು ಇಲಾಖೆ ಅವರು ನಮ್ಗೆ ಕೇಳಿದಾಗ ಈಗ ಅವರು ಇಲ್ಲ ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ನಾವು ನಾವು ನೋಡ್ತಾ ಇದ್ದೀವಿ ಬಾವಿಯಲ್ಲಿ ಒಂದ್ ಕಡೆ ಶಿಲ್ಪಕಲೆಗಳು ಪತ್ತೆಯಾಗಿದೆ, ಮತ್ತೆ ಹಲವು ಕಡೆಗಳಲ್ಲಿ ಪುರಾತನ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದೆ. ಮತ್ತೆ ನಾವು ಗಮನಿಸ್ತಾ ಇರೋ ಹಾಗೆ ಮನೆಯಲ್ಲೇ ಒಂದು ಶಿವನ ಟೆಂಪಲ್ ಇರೋದು ಕೂಡ ಪತ್ತೆಯಾಗಿತ್ತು. ಈ ಎಲ್ಲಾ ವಿಚಾರಗಳು ಅಲ್ಲಿನ ರೈತರೊಬ್ಬರ ಮನೆಯಲ್ಲಿ ಸಿಕ್ಕಂತಹ ಪುರಾತನ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆ ರೈತ ಕಲ್ಲಯ್ಯ ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ನಾವೆಲ್ಲವೂ ಕೂಡ ಆ ಪುರಾತನ ವಸ್ತುಗಳನ್ನ ಅಥವಾ ಆ ಸ್ಥಳವನ್ನ ಬಿಟ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಆದ್ರೆ ನಮಗೆ ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು, ಪರ್ಯಾಯವಾಗಿ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಹಾಗಿದ್ದಲ್ಲಿ ಮಾತ್ರ ನಾವು ಪುರಾತನ ವಸ್ತುಗಳನ್ನ ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಈಗ 9ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ನಾವು ನೋಡ್ತಾ ಇರೋ ಹಾಗೆ ಅಲ್ಲಿ ಹಾವುಗಳ ಚಿತ್ರ ಇರುವಂತಹ ಕಲ್ಲುಗಳು ಪತ್ತೆ ಆಗ್ತಾ ಇರುವಂತದ್ದು, ಹಾಗೆ ಮಣಿಗಳು ಪತ್ತೆ ಆಗ್ತಾ ಇರುವಂತದ್ದು, ಮತ್ತೆ ಬೇರೆ ಬೇರೆ ರೀತಿಯ ಕಲ್ಲುಗಳು ಮತ್ತೆ ಪುರಾತನ ವಸ್ತುಗಳು ಪತ್ತೆ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಲೋಹ ಪತ್ತೆ ಆಗಿತ್ತು, ಪಚ್ಚೆ ಕಲ್ಲುಗಳು ಪತ್ತೆ ಆಗಿತ್ತು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಪುರಾತನ ವಸ್ತುಗಳು ಪತ್ತೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಉತ್ಖನನ ಕಾರ್ಯ ಅಂತೂ ಮುಂದೆ ಹೋಗ್ತಾ ಇದೆ. ಸುಮಾರು 10 ಅಡಿಯ ಅಗಲ 10 ಅಡಿ ಉದ್ದದ ರೀತಿಯಲ್ಲಿ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.